Hello dear students, today we are start the sentence types of third one imperative sentence. Imperative sentence andra ಆಜ್ಞಾರ್ಥಕ ವಾಕ್ಯ ಅಂತ ನಾವು ಕರಿತೀವಿ. ಆಜ್ಞಾರ್ಥಕ ವಾಕ್ಯ. What is the imperative sentence? An imperative sentence is a sentence that gives an order, command, request, advice and suggestion or instruction ಅಂತ ನಾವು ಕರಿತೀವಿ. ಓಕೆ, ನೋಡ್ರಿ, ಆಜ್ಞಾರ್ಥಕ ವಾಕ್ಯ ಅಂದರೆ ವಾಕ್ಯಗಳಲ್ಲಿ ಆದೇಶ ನೋಡ್ರಿ ಆದೇಶಗಳನ್ನು ಮತ್ತು ವಿನಂತಿ ಅಷ್ಟೇ ಅಲ್ಲದ ಸಲಹೆ ಮತ್ತು ಸೂಚನೆಗಳನ್ನು ತಿಳಿಸುವುದಕ್ಕ ನಾವು ಇಂಪರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಇಲ್ಲಿ ಟೈಪ್ಸ್ ಆಫ್ ಎಕ್ಸಾಂಪಲ್ಸ್, ಇಲ್ಲಿ ಇಂಪರೇಟಿವ್ ಸೆಂಟೆನ್ಸ್ ಅಲ್ಲಿ ಬರ್ತಕ್ಕಂತಹ ಪ್ರತಿಯೊಂದಕ್ಕೂ ಕೂಡ ನಾವು ಸಪರೇಟ್ ಆಗಿ ಎಕ್ಸಾಂಪಲ್ಸ್ ಗಳನ್ನ ನೋಡೋಣ. ಆರ್ಡರ್ ಮೀನಿಂಗ್ ಆದೇಶ. ನೋಡಿ ಯಾವ ರೀತಿ, ಸ್ಟ್ಯಾಂಡ್ ಅಪ್ ಎದ್ದು ನಿಲ್ಲು, ಇದು ಆರ್ಡರ್. ಕ್ಲೋಸ್ ದ ಡೋರ್, ಕ್ಲೋಸ್ ದ ವಿಂಡೋ, ದಿಸ್ ಟೈಪ್. ಓಕೆ, ಕಮಾಂಡ್ ಆಲ್ಸೋ ಆದೇಶ. ಇದು ಯಾವ ರೀತಿ ಆದೇಶ, ಯಾರು ಕನ್ಫ್ಯೂಷನ್ ಮಾಡ್ಕೋಕ್ ಹೋಗ್ಬಾರ್ದು. ಆರ್ಡರ್ ಅಂಡ್ ಕಮಾಂಡ್ ಇದು ಕಟ್ಟುನಿಟ್ಟಾಗಿ ಹೇಳ್ತಕ್ಕಂಥದ್ದು. ಬಿ ಕ್ವೈಟ್, ಬಿ ಕ್ವೈಟ್. ನೆಕ್ಸ್ಟ್ ಒನ್, ಫಿನಿಶ್ ಯುವರ್ ಹೋಮ್ವರ್ಕ್. ದಿಸ್ ಒನ್ ಆಲ್ಸೋ ಕಮಾಂಡ್. ಆರ್ಡರ್ ಅಂಡ್ ಕಮಾಂಡ್ ಆದೇಶ ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ಒನ್ ನೋಡ್ಬೇಕಂದ್ರೆ ರಿಕ್ವೆಸ್ಟ್, ವಿನಂತಿ. ನಾವ್ ಏನ್ ಮಾಡ್ತೀವಿ, ರಿಕ್ವೆಸ್ಟ್ ಅನ್ನ ಮಾಡ್ಕೋತೀವಿ. ಯಾವ ರೀತಿಯಾಗಿ, ಪ್ಲೀಸ್ ಹೆಲ್ಪ್ ಮೀ, ಪ್ಲೀಸ್ ಗಿವ್ ಮಿ ಯುವರ್ ಪೆನ್, ಪ್ಲೀಸ್ ಗಿವ್ ಮಿ ಯುವರ್ ಬುಕ್, ಪ್ಲೀಸ್ ಗಿವ್ ಮಿ ಯುವರ್ ಚಾಕ್ ಪೀಸ್. ಈ ರೀತಿಯಾಗಿ ಮಾಡ್ತಕ್ಕಂಥ ನಾವು ಪ್ಲೀಸ್ ಅಂತಕ್ಕಂಥ ಒಂದು ಪದವನ್ನ ಪ್ಲೀಸ್ ವೇಟ್ ಹಿಯರ್ ಬಳಸ್ತೀವಿ. ಇವುಗಳಿಗೆ ನಾವು ರಿಕ್ವೆಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಏನಪ್ಪಾ ಅಂತಂದ್ರೆ ಅಡ್ವೈಸ್. ಅಡ್ವೈಸ್ ಮೀನಿಂಗ್ ಸಲಹೆಯನ್ನ ನೀಡುವುದು. ಯಾವ ರೀತಿಯಾಗಿ, ಶಿಕ್ಷಕರಾಗಿ ನಾವು ನಿಮಗೆ ಸಲಹೆಯನ್ನ ನೀಡುತ್ತೇವೆ. ರೀಡ್ ಪ್ರಾಪರ್ಲಿ ಇನ್ ಇಂಗ್ಲಿಷ್, read properly English, study regularly, write neatly, eat healthy food, get up early in the morning. This type advice. Next one, instruction, ಸೂಚನೆ ಅಂತ ನಾವು ಹೇಳ್ತೀವಿ. ಯಾವ ರೀತಿ ಇನ್ಸ್ಟ್ರಕ್ಷನ್ ಅನ್ನ ಕೊಡಬೇಕು, ಓಪನ್ ಯುವರ್ ಬುಕ್, ರೈಟ್ ಯುವರ್ ನೇಮ್, ದಿಸ್ ಟೈಪ್. ಈ ರೀತಿಯಾಗಿ ನಾವು ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಡ್ತಾ ಇರ್ತೀವಿ. ನೋಡ್ರಿ, ಕಾಮನ್ ಆಗಿ ಈ ಒಂದು ಇಂಪರೇಟಿವ್ ಸೆಂಟೆನ್ಸ್ ಗಳಿಗೆ ಒಂದು ಕಾಮನ್ ಎಕ್ಸಾಂಪಲ್ಸ್ ಗಳನ್ನ ನೋಡೋಣ ನಾವು. ವಾಶ್ ಯುವರ್ ಹ್ಯಾಂಡ್ಸ್, ನೆವರ್ ಟೆಲ್ ಅ ಲೈ, ಡೋಂಟ್ ರನ್, ವೇಟ್ ಹಿಯರ್, ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್. ಯಾವ ಒಂದು ಸೆಂಟೆನ್ಸ್ ಅಲ್ಲಿ ಬರ್ತಕ್ಕಂತಹ ಅಸರೇಟಿವ್ ಸೆಂಟೆನ್ಸ್ ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸ್ ಅನ್ನ ನಾವು ನೋಡಿದೀವಿ. ಅದಕ್ಕೆ ಏನಪ್ಪಾ ಅಂತಂದ್ರ ಒಂದು ಫುಲ್ ಸ್ಟಾಪ್ ಇಂದ ಕೊನೆಗೊಳ್ತಾ ಇತ್ತು. ಅದೇ ರೀತಿಯಾಗಿ ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನ ನೋಡಿದೀವಿ. ಆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಲ್ಲಿ 2 ಟೈಪ್ಸ್, ಎಸ್ ಆರ್ ನೋ ಟೈಪ್, WH ಕ್ವಶನ್ಸ್ ಅನ್ನ ಕೂಡ ಅದರ ಬಗ್ಗೆ ಸಂಪೂರ್ಣ ಒಂದು ವಿವರಣೆಯನ್ನ, ಅದಕ್ಕೆ ತಕ್ಕಂತಹ ಎಕ್ಸಾಂಪಲ್ಸ್ ಗಳನ್ನು ಕೂಡ ನಾವು ಹಿಂದಿನ ಒಂದು ಕ್ಲಾಸ್ ಅಲ್ಲಿ ನೋಡಿದೀವಿ. ಅದೇ ರೀತಿಯಾಗಿ ಇದೊಂದು ಮೂರನೇದಾಗಿರ್ತಕ್ಕಂಥದ್ದು ಇಂಪೇರೇಟಿವ್ ಸೆಂಟೆನ್ಸ್, ಆಜ್ಞಾರ್ಥಕ ವಾಕ್ಯ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಒನ್ ಕೊನೆಯದಾಗಿರ್ತಕ್ಕಂಥ ಒಂದೇ ಸೆಂಟೆನ್ಸ್ ಟೈಪ್ಸ್ ಆಫ್ ಸೆಂಟೆನ್ಸ್ ಅನ್ನ ನಾವು ನಾಳಿನ ಅಂದ್ರೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ನಾವು ಕರಿತೀವಿ. ಅದನ್ನ ನೆಕ್ಸ್ಟ್ ಒಂದು ವಿಡಿಯೋ ಅಲ್ಲಿ ನಾನು ನಿಮಗ ಎಕ್ಸ್ಪ್ಲೇನ್ ಅನ್ನ ಮಾಡ್ತೀನಿ. ಇದರಲ್ಲಿ ಏನಾದ್ರೂ ಡೌಟ್ಸ್ ನಿಮಗೆ ಇದ್ದಪ್ಪ ಅಂತಂದ್ರೆ ಒಂದು ಕಾಮೆಂಟ್ ಮುಖಾಂತರ ನೀವು ನನಗೆ ಕ್ವಶನ್ ಅನ್ನ ಕೇಳಬಹುದು. ನಿಮಗೆ ಈ ಕ್ಲಾಸು ಇದೇ ರೀತಿಯಾಗಿರ್ತಕ್ಕಂಥ ವಿಡಿಯೋಸ್ಗಳಿಗಾಗಿ ನಮ್ಮ ಶ್ರೀ ದಾನೇಶ್ವರ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. Okay, thank you for watching.